ಚಟಾಪಟಿ ಭವಿಷ್ಯ ನುಡಿದ ಯತ್ನಾಳ್ ನವೆಂಬರ್ ಕ್ರಾಂತಿ ಆಗೇ ಆಗುತ್ತೆ. ಈ ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ಆಗೋದು ಕೂಡ ನಿಜ. ಸಿಎಂ ಬದಲಾವಣೆ ಜಟಾಪಟಿ ಭವಿಷ್ಯ ನುಡಿದಂತಹ ಯತ್ನಾಳ್ ನವೆಂಬರ್ ಕ್ರಾಂತಿ ಆಗೇ ಆಗುತ್ತೆ. ಆ ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ಆಗೋದು ನಿಜ. ಈಗಿನ ಸಿಎಂ ಆಕಾಂಕ್ಷಿಗಳಲ್ಲಿ ಯಾರೂ ಕೂಡ ಅರ್ಹರಿಲ್ಲ. ನವೆಂಬರ್ ಸಿಎಂ ಯಾರಾಗ್ತಾರೆ ಗೊತ್ತಾ ಅಂತ ಹೇಳಿರುವಂತಹ ಯತ್ನಾಳ್ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗ್ತಾರೆ ಅಂತ ಹೇಳಿರುವಂತಹ ಯತ್ನಾಳ್ ಭವಿಷ್ಯದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ. ಯತ್ನಾಳ್ ವಿಚಾರವನ್ನು ಯಾಕಷ್ಟು ತಲೆ ಕೆಡಿಸ್ಕೊಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರವ್ರದ್ದು ವಿಚಾರ ಅವ್ರವ್ರು ನೋಡ್ಕೊಂತಾರೆ. ಆದರೆ ಯತ್ನಾಳ್ ಅವರ ಹೇಳಿಕೆ ಸಾಕಷ್ಟು ಸಂಚಲನವನ್ನು ಮೂಡಿಸಿದಂತೂ ಸತ್ಯ. ಕಾಂಗ್ರೆಸ್ ಅವರು ಏನು ಹೇಳ್ತಾರೆ, ಬಿಲ್ಲು ಬಾಣ ಎಲ್ಲ ತೆಗೆದು ಬಿಜೆಪಿಯವರು ಕೊಟ್ಟಿದ್ದಾರೆ. ಬಿಜೆಪಿಯವರು ಹೊಡೆದೇ ಬಿಡ್ತಾರಾ? ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ದಾಖಲಿಸಿ ಅಧಿಕಾರಕ್ಕೆ ಬಂದಿರುವಂತಹ ಸಚಿವ ಸಂಪುಟ ರಚನೆ ಮಾಡಿ ಸಿಎಂ ಸ್ಥಾನಕ್ಕೆ ಆರಂಭದಿಂದಲೇ ಜಿದ್ದಾಜಿದ್ದಿ ಏರ್ಪಟ್ಟಿರೋದು ಎಲ್ರಿಗೂ ಕೂಡ ಗೊತ್ತಿದೆ. ವರ್ಷ ಕಳೀತಿದ್ದಂತೆ ನಾಯಕತ್ವ ಬದಲಾವಣೆ ಸೇರಿದಂತೆ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಸಿಎಂ ಬದಲಾವಣೆ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಬಣ ಉತ್ಸಾಹದಿಂದಿದೆ, ಇನ್ನೊಂದ್ ಕಡೆ ದಲಿತರ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಕೂಡ ಹಾಗೆ ಇದೆ. ಇದರ ಮಧ್ಯದಲ್ಲಿ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಬಾಯಿ ಮುಚ್ಕೊಂಡು ಸುಮ್ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಇರುವಂತಹ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಕುರಿತಾಗಿ ಬೆಳಗಾವಿಯಲ್ಲಿ ಯತ್ನಾಳ್ ಅವರು ಮಾತನಾಡ್ತಾರೆ. ಸಿಎಂ ಸ್ಪರ್ಧೆಯಲ್ಲಿ ಕಾಡಿಸಿಕೊಂಡಿರುವಂತಹ ಯಾವ ನಾಯಕರು ಮಂತ್ರಿ ಆಗೋದಿಲ್ಲ. ರಾಜ್ಯದ ಸ್ಮಾರ್ಟ್ ಕೈ ಇದೆ ಅಲ್ಲಿ. ಸೊ ಅವರು ಮಂತ್ರಿ ಆಗ್ತಾರೆ. ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಗೋದಿಲ್ಲ, ಸತೀಶ್ ಜಾರಕಿಹೊಳಿಯೂ ಆಗೋದಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಭವಿಷ್ಯವನ್ನು ನುಡಿದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಹಲವಾರು ವರ್ಷದಿಂದ ಕಾಯ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಳಗಾವಿಗೆ ಬಂದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಿ ಜೈಕಾರ ಹಾಕ್ಬಿಟ್ಟು ಹೋಗ್ಬಿಟ್ರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಲಿದೆ, ಆದರೆ ರೇಸ್ನಲ್ಲಿರುವ ನಾಯಕರಿಗೆ ಸಿಎಂ ಸ್ಥಾನ ಸಿಗೋದಿಲ್ಲ ಅಂತ ಹೇಳಿ ಯತ್ನಾಳ್ ಭವಿಷ್ಯವನ್ನು ನುಡಿದಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತು ಕಾಂಗ್ರೆಸ್ ನಾಯಕರು ಒಬ್ಬರ ಮೇಲೊಬ್ಬರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಒಂದು ನಾಯಕತ್ವ ಬದಲಾವಣೆ ಕುರಿತು ಬಲವಾದ ಗಾಳಿ ಸುದ್ದಿ ಬೀಸ್ತಾ ಇದೆ. ಕೋಲಾರದಲ್ಲಿ ಮಾತನಾಡಿದಂತಹ ಸಚಿವ ಬೈರತಿ ಸುರೇಶ್ ಅವರು ಸಿಎಂ ಸಿದ್ದರಾಮಯ್ಯ 5 ವರ್ಷ ಮುಂದುವರಿಯಲಿರುವಂತಹ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಸಿಎಂ ಮುಂದುವರಿಸಬೇಕೋ ಅಥವಾ ಮುಂದುವರಿಸುತ್ತಿದ್ದಾರೋ ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇಲ್ಲ ಅಂತ ಹೇಳಿ ಈ ಗ್ಯಾಪ್ ಅಲ್ಲೂ ಅವ್ರು ಮಾತನಾಡಿದ್ದಾರೆ. ಅಂದ್ರೆ ಯತ್ನಾಳ್ ಅವರ ಆ ಒಂದು ಮಾತು ಸಾಕಷ್ಟು ವೈರಲ್ ಆಗ್ತಾ ಇರೋದಂತೂ ಸತ್ಯ. ಯತ್ನಾಳ್ ಅವರಿಗೆ ಭವಿಷ್ಯ ತಿಳಿದಿದೆ ಅಂತ ಸಾಕಷ್ಟು ಜನ ಹೇಳ್ಕೊಂಡಿರೋದಂತೂ ಪಕ್ಕಾ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.